ಬೆಂಗಳೂರಿನಲ್ಲಿ ಗಣೇಶೋತ್ಸವದ ಸಂಭ್ರಮ ಕಳೆಕಟ್ಟಿದೆ. ದೇವಸ್ಥಾನಗಳಲ್ಲಿ ಬೆಳಗಿನಿಂದಲೂ ಕೂಡ ವಿಶೇಷ ಪೂಜಾ ಕೈಂಕರ್ಯಗಳು ನಡೀತಾ ಇದೆ. ಹಾಗೆ ಸಾರ್ವಜನಿಕ ಗಣೇಶ ಉತ್ಸವ ಕೂಡ ಬೆಂಗಳೂರಿನಲ್ಲಿ ಕಳೆಗಟ್ಟಿದೆ. ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಭಕ್ತಾದಿಗಳು ಗಣಪನ ದರ್ಶನಕ್ಕಾಗಿ ಹರಿದು ಬರುತ್ತಿದ್ದಾರೆ. ಮೈಸೂರು ಬ್ಯಾಂಕ್ ಸರ್ಕಲ್ ದೇಗುಲದಲ್ಲಿ ಹಬ್ಬದ ಸಡಗರ ಮುಂಜಾನೆಯಿಂದಲೇ ಮೇಳೈಸಿದೆ. ದರ್ಶನಕ್ಕೆ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ಭಕ್ತರು. ಎವ್ರಿ ಇಯರ್ ನಾವು ಈ ದೇವಸ್ಥಾನಕ್ಕೆ ಬರ್ತೀವಿ, ಎಸ್ಪೆಷಲಿ ಗಣೇಶ ಫೆಸ್ಟಿವಲ್ಗೆ. ಸೊ ಟುಡೇ ಇವತ್ತೂ ಬಂದಿದ್ದೀವಿ. ಸೊ ಇಲ್ಲಿ ಬಂದರೆ ಇಟ್ಸ್ ನಿಮಗೆ ವಿ ಫೀಲ್ ವೆರಿ ಹ್ಯಾಪಿ. ಸೊ ನಮಗೆ ತುಂಬ ಇಷ್ಟ ಆಗುತ್ತೆ. ಎವ್ರಿ ಇಯರ್ ವಿಲ್ ವಿಸಿಟ್. HSRಯಿಂದ ಬಂದಿರೋದು. ಸೊ ಎವ್ರಿ ಇಯರ್ ಬರ್ತೀವಿ ಗಣೇಶ ಫೆಸ್ಟಿವಲ್ಗೆ. ಆ್ಯಂಡ್ ಇಂಪಾರ್ಟೆಂಟ್ ದಿವಸಕ್ಕೆ ಎಲ್ಲ ಇದೇ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಆ್ಯಕ್ಚುಲಿ ಈ ಸಲ ನಾವು ಮನೇಲಿ ಮಾಡ್ತಾಯಿಲ್ಲ. ಸೊ ಫಸ್ಟ್ ಇಲ್ಲಿಂದ ಶುರು ಮಾಡೋಣ ಅಂತ. ಸೊ ಮನೇಲಿ ಅಕ್ಕಪಕ್ಕದಲ್ಲಿ ಗಣೇಶ ಇಕ್ಕಿರ್ತಾರೆ, ಅಲ್ಲೇ ವಿಸಿಟ್ ಮಾಡಿಬಿಟ್ಟು ಈ ಸಲ ಗಣೇಶ ಫೆಸ್ಟಿವಲ್ ಹಂಗೇನೆ ಮಾಡ್ತೀವಿ. ಎವ್ರಿ ಇಯರ್ ನಾವು ಇವತ್ತು ಗಣೇಶ ಚತುರ್ಥಿ ಇರುವಂತಹ ಕಾರಣಕ್ಕಾಗಿ ಬಸವನಗುಡಿಯ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗ್ತಾ ಇದೆ. ಭಕ್ತ ಸಾಗರವೇ ದೇವಸ್ಥಾನಕ್ಕೆ ಹರಿದು ಬಂದಿರುವಂಥದ್ದು. ನಾನೀಗ ದೊಡ್ಡ ಗಣಪತಿ ದೇವಸ್ಥಾನದ ಒಳಗಿದ್ದೀನಿ. ನೋಡ್ತಾ ಇದ್ದೀವಿ, ಬೆಳಗ್ಗೆಯಿಂದಲೂ ಕೂಡ ಸಾವಿರಾರು ಜನ ಭಕ್ತಾದಿಗಳು ದೇವಸ್ಥಾನಕ್ಕೆ ಬರ್ತಾ ಇದ್ದು, ಬರುವಂತಹ ಭಕ್ತಾಳಿಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆನೂ ಕೂಡ ಮಾಡಿಕೊಳ್ಳಲಾಗಿದೆ. ದೇವಸ್ಥಾನದ ಒಳಭಾಗದಲ್ಲೂ ಕೂಡ ವಿಶೇಷವಾದಂತಹ ಹೂವಿನ ಅಲಂಕಾರ ಮಾಡಿರೋದು ಕೂಡ ಎಲ್ಲರನ್ನೂ ಕೂಡ ಸೆಳೆಯುವಂತಹ ಒಂದು ಕೆಲಸ ಕೂಡ ಮಾಡಲಾಗ್ತಾ ಇದೆ. ಒಂದು ಕಡೆ ದೇವರಿಗೂ ಕೂಡ ವಿಶೇಷವಾದಂತಹ ಅಲಂಕಾರ ಮಾಡಲಾಗಿದೆ. ಜೊತೆಗೆ ದೇವಸ್ಥಾನದ ಹೊರಭಾಗದಲ್ಲಿರುವಂತಹ ಜಾಗದಲ್ಲೂ ಕೂಡ ವಿಶೇಷವಾದಂತಹ ಹೂವಿನ ಅಲಂಕಾರ ಮಾಡಲಾಗಿದೆ. ಬರುವಂತಹ ಭಕ್ತಾದಿಗಳು ಕಣ್ತುಂಬಿಕೊಳ್ಳುವಂತಹ ಕೆಲಸಕ್ಕೆ ಎಲ್ಲರೂ ಕೂಡ ಮುಂದಾಗ್ತಿರುವಂಥದ್ದು. ಯಾಕಂದರೆ ಇವತ್ತು ಗಣೇಶ ಚತುರ್ಥಿ, ವಿಶೇಷವಾಗಿ ಗಣೇಶನನ್ನು ಮನೆಗೆ ಬರಮಾಡಿಕೊಳ್ಳುವಂತಹ ಒಂದು ಸಮಯ. ಜನರು ಕೂಡ ಮನೆಯಲ್ಲಿ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ನೇರವಾಗಿ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಬರ್ತಾರೆ. ಯಾಕಂದರೆ ಇತಿಹಾಸ ಪ್ರಸಿದ್ಧವಾಗಿರುವಂತಹ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಗಣೇಶ ಚತುರ್ಥಿ ದಿನದಂದು ವಿಶೇಷವಾದಂತಹ ಒಂದು ಪೂಜಾ ಕೈಂಕರ್ಯ ಮಾಡಲಾಗುತ್ತೆ. ದೇವರಿಗೆ ಅಲಂಕಾರ ಮಾಡಲಾಗುತ್ತೆ. ಬೆಳಗ್ಗೆಂದರೂ ಕೂಡ ಮಂಗಳಾರತಿ ಆಗಿರ್ಬೋದು, ದೇವರಿಗೆ ಒಂದು ನೈವೇದ್ಯ ಅರ್ಪಣೆ ಮಾಡುವಂತಹ ಕೆಲಸ ಕೂಡ ಮಾಡಲಾಗುತ್ತೆ. ಇಂತಹ ದಿನದನ್ನು ದೇವರನ್ನು ಕಣ್ತುಂಬಿಕೊಂಡ್ರೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಎಲ್ಲರೂ ಕೂಡ ನಂಬಿಕೆ ಇದೆ. ಆ ಒಂದು ಹಿಂದೂ ಸಂಪ್ರದಾಯದಂತೆ ಸಾಕಷ್ಟು ಜನ ಭಕ್ತಾದಿಗಳು ಇವತ್ತು ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ದೇವಸ್ಥಾನದ ಭಕ್ತಾದಿಗಳು ಕೂಡ ಭಕ್ತಾದಿಗಳು ಜೊತೆಗೆ ದೇವಸ್ಥಾನದ ಅರ್ಚಕರು ಕೂಡ ದೇವರಿಗೆ ವಿಶೇಷವಾದಂತಹ ಒಂದು ಪೂಜೆಯನ್ನು ಮಾಡುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಸದ್ಯಕ್ಕೆ ಇದುವರೆಗೂ ಕೂಡ ಲಕ್ಷಾಂತರ ಜನ ಬಂದು ಹೋಗಿರುವಂತಹ ಒಂದು ಮಾಹಿತಿ ಕೂಡ ಇದೆ. ಸಾವಿರಾರು ಜನ ಈಗಲೂ ಕೂಡ ಕ್ಯೂ ಅಲ್ಲಿ ನಿಂತಿರುವಂಥದ್ದು. ಸದ್ಯಕ್ಕೆ ದೇವರಿಗೆ ಅಲಂಕಾರ ಮಾಡಿರುವಂತಹ ಒಂದು ದೃಶ್ಯ ಸಾಕಷ್ಟು ಕೂಡ ಈ ಒಂದು ವಿಶೇಷವಾದಂತಹ ಒಂದು ಅಲಂಕಾರ ಇಲ್ಲಿ ಬಂದು ಚೀರ್ತಿದ್ದಾರೆ. ಅದು ಅವಾಗಿಂದನೂ ಕೂಡ ಇಲ್ಲಿ ಕಂಟಿನ್ಯೂಷನ್ ಇರಲಿಲ್ವಾ ಇಲ್ಲಿಂದನೇ. ಸೊ ವಿಶೇಷವಾಗಿ ಭಕ್ತಾದಿಗಳು ಕೂಡ ದೇವಸ್ಥಾನಕ್ಕೆ ಬಂದು ದೇವರನ್ನು ಕಣ್ತುಂಬಿಕೊಳ್ಳುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಈಗ ನನ್ನ ಜೊತೆಗೆ ಅರ್ಚಕರು ಕೂಡ ಇದ್ದಾರೆ. ಅರ್ಚಕರೇ, ಇವತ್ತು ವಿಶೇಷವಾದಂತಹ ಗಣೇಶ ಚತುರ್ಥಿ ದಿನ. ಸೊ ಅಲ್ಲ ಆಯಿತು, ಏನು ಪೂಜೆ ಹೇಗೆ ನಡೀತಾ ಇದೆ? ಬೆಳಗ್ಗೆ ಒಂದು 1000 ಲೀಟ್ರ್ ಹಾಲು ಅಭಿಷೇಕ, ಒಂದು 500 ಲೀಟ್ರ್ ಮೊಸರು, ಒಂದು 45 ಲೀಟ್ರು ಜೇನುತುಪ್ಪ, ಸಕ್ಕರೆ ಎಲ್ಲ ಅಭಿಷೇಕ. ಇವತ್ತು ವಿಶೇಷ ಬೆಳಗ್ಗೆ 3 ಗಂಟೆಗೆ ಅಭಿಷೇಕ ಶುರು ಆಯಿತು. 5 ಗಂಟೆಗೆ ಮುಗೀತು. ಮತ್ತು ಇವಾಗ ಬೆಣ್ಣೆ ಹೂವಿನ ಅಲಂಕಾರ. ಇವತ್ತು ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡ್ಕೋಬೇಕಾಗುತ್ತೆ? ಇಲ್ಲ, ನಾವು ಒಂದು ನಿಮಿಷ. ಓಕೆ. ಸೊ ಈಗಾಗಲೇ ಅರ್ಚಕರು ಕೂಡ ಹೇಳಿರೋ ಹಾಗೆ ಬೆಳಗ್ಗೆ 3 ಗಂಟೆಯಿಂದಲೂ ಕೂಡ ವಿಶೇಷವಾದಂತಹ ಪೂಜೆಯನ್ನು ಮಾಡಲಾಗ್ತಾ ಇದೆ. ಭಕ್ತಾದಿಗಳು ಕೂಡ ಸಾಕಷ್ಟು ಜನ ಬರ್ತಿದ್ದಾರೆ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನಲ್ಲಿ ಗಣೇಶೋತ್ಸವದ ಸಂಭ್ರಮ ಕಳೆಕಟ್ಟಿದೆ. ದೇವಸ್ಥಾನಗಳಲ್ಲಿ ಬೆಳಗಿನಿಂದಲೂ ಕೂಡ ವಿಶೇಷ ಪೂಜಾ ಕೈಂಕರ್ಯಗಳು ನಡೀತಾ ಇದೆ. ಹಾಗೆ ಸಾರ್ವಜನಿಕ ಗಣೇಶ ಉತ್ಸವ ಕೂಡ ಬೆಂಗಳೂರಿನಲ್ಲಿ ಕಳೆಗಟ್ಟಿದೆ. ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಭಕ್ತಾದಿಗಳು ಗಣಪನ ದರ್ಶನಕ್ಕಾಗಿ ಹರಿದು ಬರುತ್ತಿದ್ದಾರೆ. ಮೈಸೂರು ಬ್ಯಾಂಕ್ ಸರ್ಕಲ್ ದೇಗುಲದಲ್ಲಿ ಹಬ್ಬದ ಸಡಗರ ಮುಂಜಾನೆಯಿಂದಲೇ ಮೇಳೈಸಿದೆ. ದರ್ಶನಕ್ಕೆ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ಭಕ್ತರು. ಎವ್ರಿ ಇಯರ್ ನಾವು ಈ ದೇವಸ್ಥಾನಕ್ಕೆ ಬರ್ತೀವಿ, ಎಸ್ಪೆಷಲಿ ಗಣೇಶ ಫೆಸ್ಟಿವಲ್ಗೆ. ಸೊ
ಸೊ ಟುಡೇ ಇವತ್ತೂ ಬಂದಿದ್ದೀವಿ. ಸೊ ಇಲ್ಲಿ ಬಂದರೆ ಲೈಕ್ ಇಟ್ಸ್ ಲೈಕ್ ನಿಮಗೆ ಲೈಕ್ ವಿ ಫೀಲ್ ಲೈಕ್ ವೆರಿ ಹ್ಯಾಪಿ. ಸೊ ನಮಗೆ ತುಂಬ ಇಷ್ಟ ಆಗುತ್ತೆ. ಎವ್ರಿ ಇಯರ್ ವಿಲ್ ವಿಸಿಟ್. HSR ಇಂದ ಬಂದಿರೋದು. ಸೊ ಎವ್ರಿ ಇಯರ್ ಬರ್ತೀವಿ ಗಣೇಶ ಫೆಸ್ಟಿವಲ್ಗೆ. ಆ್ಯಂಡ್ ಇಂಪಾರ್ಟೆಂಟ್ ದಿವಸಗೆ ಎಲ್ಲ ಇದೇ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಆ್ಯಕ್ಚುಲಿ ಈ ಸಲ ನಾವು ಮನೇಲಿ ಮಾಡ್ತಾ ಇಲ್ಲ. ಸೊ ಫಸ್ಟ್ ಇಲ್ಲಿಂದ ಶುರು ಮಾಡೋಣ ಅಂತ. ಸೊ ಮನೇಲಿ ಅಕ್ಕಪಕ್ಕದಲ್ಲಿ ಗಣೇಶ ಇಕ್ಕಿರ್ತಾರೆ, ಅಲ್ಲೇ ವಿಸಿಟ್ ಮಾಡಿಬಿಟ್ಟು ಈ ಸಲ ಗಣೇಶ ಫೆಸ್ಟಿವಲ್ ಹಂಗೇನೆ ಮಾಡ್ತೀವಿ. ಎವ್ರಿ ಇಯರ್ ನಾವು ಇವತ್ತು ಗಣೇಶ ಚತುರ್ಥಿ ಇರುವಂತಹ ಕಾರಣಕ್ಕಾಗಿ ಬಸವನಗುಡಿಯ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗ್ತಾ ಇದೆ. ಭಕ್ತ ಸಾಗರವೇ ದೇವಸ್ಥಾನಕ್ಕೆ ಹರಿದು ಬಂದಿರುವಂಥದ್ದು. ನಾನೀಗ ದೊಡ್ಡ ಗಣಪತಿ ದೇವಸ್ಥಾನದ ಒಳಗಡಿದ್ದೀನಿ. ನೋಡ್ತಾ ಇದ್ದೀವಿ, ಬೆಳಗ್ಗೆಯಿಂದಲೂ ಕೂಡ ಸಾವಿರಾರು ಜನ ಭಕ್ತಾದಿಗಳು ದೇವಸ್ಥಾನಕ್ಕೆ ಬರ್ತಾ ಇದ್ದು, ಬರುವಂತಹ ಭಕ್ತಾಳಿಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆನೂ ಕೂಡ ಮಾಡಿಕೊಳ್ಳಲಾಗಿದೆ. ದೇವಸ್ಥಾನದ ಒಳಭಾಗದಲ್ಲೂ ಕೂಡ ವಿಶೇಷವಾದಂತಹ ಹೂವಿನ ಅಲಂಕಾರ ಮಾಡಿರೋದು ಕೂಡ ಎಲ್ಲರನ್ನೂ ಕೂಡ ಸೆಳೆಯುವಂತಹ ಒಂದು ಕೆಲಸ ಕೂಡ ಮಾಡಲಾಗ್ತಾ ಇದೆ. ಒಂದು ಕಡೆ ದೇವರಿಗೂ ಕೂಡ ವಿಶೇಷವಾದಂತಹ ಅಲಂಕಾರ ಮಾಡಲಾಗಿದೆ. ಜೊತೆಗೆ ದೇವಸ್ಥಾನದ ಹೊರಭಾಗದಲ್ಲಿರುವಂತಹ ಜಾಗದಲ್ಲೂ ಕೂಡ ವಿಶೇಷವಾದಂತಹ ಹೂವಿನ ಅಲಂಕಾರ ಮಾಡಲಾಗಿದೆ. ಬರುವಂತಹ ಭಕ್ತಾದಿಗಳು ಕಣ್ತುಂಬಿಕೊಳ್ಳುವಂತಹ ಕೆಲಸಕ್ಕೆ ಎಲ್ಲರೂ ಕೂಡ ಮುಂದಾಗ್ತಿರುವಂಥದ್ದು. ಯಾಕಂದರೆ ಇವತ್ತು ಗಣೇಶ ಚತುರ್ಥಿ, ವಿಶೇಷವಾಗಿ ಗಣೇಶನನ್ನು ಮನೆಗೆ ಬರಮಾಡಿಕೊಳ್ಳುವಂತಹ ಒಂದು ಸಮಯ. ಜನರು ಕೂಡ ಮನೆಯಲ್ಲಿ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ನೇರವಾಗಿ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಬರ್ತಾರೆ. ಯಾಕಂದರೆ ಇತಿಹಾಸ ಪ್ರಸಿದ್ಧವಾಗಿರುವಂತಹ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಗಣೇಶ ಚತುರ್ಥಿ ದಿನದಂದು ವಿಶೇಷವಾದಂತಹ ಒಂದು ಪೂಜಾ ಕೈಂಕರ್ಯ ಮಾಡಲಾಗುತ್ತೆ. ದೇವರಿಗೆ ಅಲಂಕಾರ ಮಾಡಲಾಗುತ್ತೆ. ಬೆಳಗ್ಗೆಂದೂ ಕೂಡ ಮಂಗಳಾರತಿ ಆಗಿರ್ಬೋದು, ದೇವರಿಗೆ ಒಂದು ನೈವೇದ್ಯ ಅರ್ಪಣೆ ಮಾಡುವಂತಹ ಕೆಲಸ ಕೂಡ ಮಾಡಲಾಗುತ್ತೆ. ಇಂತಹ ದಿನದನ್ನು ದೇವರನ್ನು ಕಣ್ತುಂಬಿಕೊಂಡ್ರೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಎಲ್ಲರೂ ಕೂಡ ನಂಬಿಕೆ ಇದೆ. ಆ ಒಂದು ಹಿಂದೂ ಸಂಪ್ರದಾಯದಂತೆ ಸಾಕಷ್ಟು ಜನ ಭಕ್ತಾದಿಗಳು ಇವತ್ತು ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ದೇವಸ್ಥಾನದ ಭಕ್ತಾದಿಗಳು ಕೂಡ ಭಕ್ತಾದಿಗಳು ಜೊತೆಗೆ ದೇವಸ್ಥಾನದ ಅರ್ಚಕರು ಕೂಡ ದೇವರಿಗೆ ವಿಶೇಷವಾದಂತಹ ಒಂದು ಪೂಜೆಯನ್ನು ಮಾಡುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಸದ್ಯಕ್ಕೆ ಇದುವರೆಗೂ ಕೂಡ ಲಕ್ಷಾಂತರ ಜನ ಬಂದು ಹೋಗಿರುವಂತಹ ಒಂದು ಮಾಹಿತಿ ಕೂಡ ಇದೆ. ಸಾವಿರಾರು ಜನ ಈಗಲೂ ಕೂಡ ಕ್ಯೂ ಅಲ್ಲಿ ನಿಂತಿರುವಂಥದ್ದು. ಸದ್ಯಕ್ಕೆ ದೇವರಿಗೆ ಅಲಂಕಾರ ಮಾಡಿರುವಂತಹ ಒಂದು ದೃಶ್ಯ ಸಾಕಷ್ಟು ಕೂಡ ಈ ಒಂದು ವಿಶೇಷವಾದಂತಹ ಒಂದು ಅಲಂಕಾರ ಇಲ್ಲಿ ಬಂದು ಚೀರ್ತಿದ್ದಾರೆ ಅವಾಗಿಂದನೂ ಕೂಡ ಇಲ್ಲಿ ಕಂಟಿನ್ಯೂಷನ್ ಇರಲಿ ಅಲ್ವಾ ಇಲ್ಲಿಂದಾನೆ. ಸೊ ವಿಶೇಷವಾಗಿ ಭಕ್ತಾದಿಗಳು ಕೂಡ ದೇವಸ್ಥಾನಕ್ಕೆ ಬಂದು ದೇವರನ್ನು ಕಣ್ತುಂಬಿಕೊಳ್ಳುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಈಗ ನನ್ನ ಜೊತೆಗೆ ಅರ್ಚಕರು ಕೂಡ ಇದ್ದಾರೆ. ಅರ್ಚಕರೇ, ಇವತ್ತು ವಿಶೇಷವಾದಂತಹ ಗಣೇಶ ಚತುರ್ಥಿ ದಿನ. ಸೊ ಅಲ್ಲ ಆಯಿತು, ಏನು ಪೂಜೆ ಹೇಗೆ ನಡೀತಾ ಇದೆ? ಬೆಳಗ್ಗೆ ಒಂದು 1000 ಲೀಟ್ರ್ ಹಾಲು ಅಭಿಷೇಕ, ಒಂದು 500 ಲೀಟ್ರ್ ಮೊಸರು, ಒಂದು 45 ಲೀಟ್ರು ಜೇನುತುಪ್ಪ, ಸಕ್ಕರೆ ಎಲ್ಲ ಅಭಿಷೇಕ. ಇವತ್ತು ವಿಶೇಷ ಬೆಳಗ್ಗೆ 3 ಗಂಟೆಗೆ ಅಭಿಷೇಕ ಶುರು ಆಯಿತು. 5 ಗಂಟೆಗೆ ಮುಗೀತು. ಮತ್ತು ಇವಾಗ ಬೆಣ್ಣೆ ಹೂವಿನ ಅಲಂಕಾರ. ಇವತ್ತು ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡ್ಕೋಬೇಕಾಗುತ್ತೆ? ಇಲ್ಲ, ನಾವು ಒಂದು ನಿಮಿಷ. ಓಕೆ. ಸೊ ಈಗಾಗಲೇ ಅರ್ಚಕರು ಕೂಡ ಹೇಳಿದ್ರು ಹಾಗೆ ಬೆಳಗ್ಗೆ 3 ಗಂಟೆಯಿಂದಲೂ ಕೂಡ ವಿಶೇಷವಾದಂತಹ ಪೂಜೆಯನ್ನು ಮಾಡಲಾಗ್ತಾ ಇದೆ. ಭಕ್ತಾದಿಗಳು ಕೂಡ ಸಾಕಷ್ಟು ಜನ ಬರ್ತಿದ್ದಾರೆ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ಮುತ್ತಪ್ಪ.